ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ ಇದರ ಬಗ್ಗೆ ಮಾತನಾಡಿರುವಂತಹ ಆರಾಶಿ. ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಸಿಎಂಗೆ ಅಶೋಕ್ ಚಾಟಿ. ಡಿಕೆ ಶಿವಕುಮಾರ್ ಡಮ್ಮಿ ಸಿಎಂ ಅಂತ ಹೇಳಿ ಅಶೋಕ್ ವಾಗ್ದಾಳಿ. ಪ್ರಮಾಣವಚನ ಮಾಡಿ 3 ದಿನ ಆದರೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಿದ್ದೀರಾ ಅಥವಾ ಇನ್ನೂ ಕೂಡ ಪೇಮೆಂಟ್ ಆಗಿಲ್ವಾ ಅಂತ ಹೇಳಿ ವಿಪಕ್ಷ ನಾಯಕ ಟೀಕೆ ಮಾಡಿದ್ದಾರೆ. ಪ್ರತಿ ಕಡತಕ್ಕೂ ಕೂಡ ರಣದೀಪ್ ಸುರ್ಜೇವಾಲ್ ಬರಬೇಕಾ? ವಿಧಾನಸೌಧದಲ್ಲಿ ಸುರ್ಜೇವಾಲ್ರಿಗೆ ಕೊಠಡಿ ಮೀಸಲಿದೆಯಾ? ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲ್ರ ಬಗ್ಗೆ ಅಶೋಕ್ ವ್ಯಂಗ್ಯ. ಸಚಿವರಿಗೆ ಖಾತೆ ಹಂಚಿಕೆ ವಿಳಂಬ, ಸಿಎಂಗೆ ಅಶೋಕ್ ಚಾಟಿ. ಎಸ್, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ ಅಶೋಕ್ ಅಂತ ಹೇಳಿ. ನಾನು ಅದನ್ನ ಓದಲಿಕ್ಕೆ ಟ್ರೈ ಮಾಡ್ತೀನಿ. ನೂತನ ಸಚಿವ ಪ್ರಮಾಣ ವಚನ ಸ್ವೀಕಾರ ಮುಗಿದು 3 ದಿನಗಳಾದರೂ ಖಾತೆ ಹಂಚಿಕೆ ಯಾಕೆ ಇಲ್ಲ ಅಂತ ಹೇಳಿ ಒಂದು AI ಚಿತ್ರವನ್ನು ಮಾಡಿದ್ದಾರೆ. ಇನ್ನುವರೆಗೂ ಕೂಡ ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚಲು ಹೈಕಮಾಂಡ್ ಅನುಮತಿ ಕೊಟ್ಟಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು. ದೆಹಲಿಯ ಎಸ್ ಈಗ ಓದ್ತೇನೆ ಕೇಳಿ. ಖಾತೆ ಹಂಚಿಕೆ ನನ್ನ ಕೈಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು AI ಚಿತ್ರಣವನ್ನ ಮಾಡ್ತಾರೆ. ತಮ್ಮನೇನು ಲೈಕ್ ದಟ್. ಅದರ ಕೆಳಗಡೆ ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚಲಿಕ್ಕೆ ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ದೆಹಲಿಯ ಕಲೆಕ್ಷನ್ ವಿಚಾರದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಪೇಮೆಂಟ್ ಕೋಟಾ ಅಂತ ಹೇಳಿ ಒತ್ತಿ ಅಶೋಕ್ ಅವರು ಹೇಳ್ತಾರೆ. ಡಿಕೆ ಶಿವಕುಮಾರ್ ಅವರು ಡಮ್ಮಿ ಆಗ್ಬಿಟ್ರ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಇನ್ನು ಇತ್ತ ದೆಹಲಿಯ ಕಲೆಕ್ಷನ್ ಏಜೆಂಟ್ ರಣದೀಪ್ ಸಿಂಗ್ ಸುರ್ಜೇವಾಲ್ ಸಾಹೇಬರು ಅಸಮಾಧಾನಗೊಂಡು ಶಾಸಕರುಗಳಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಟ್ವೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.